Hello children, welcome to today's Kannada class. Today we will be starting a new poem. Okay, ಒಂದು ಹೊಸ ಪದ್ಯ ಓದೋಣ. ಅದರ ಹೆಸರು ಕಪ್ಪೆಯ ಹಾಡು. ಕಪ್ಪೆಯ ಹಾಡು, ಪೇಜ್ ನಂಬರ್ 97. ಬರ್ದಿರೋರು ಗೋಪಾಲಕೃಷ್ಣ ಶಗ್ರಿತಾಯ. ಹಿ ಇಸ್ ದ ಪೊಯೆಟ್. ಓಕೆ, ಇವರೇ ಕವಿ, ಈ ಪೊಯಮ್ನ ಬರ್ದಿರೋರು. ಓದೋಣ. ಮಣ್ಣ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿ ನಾನು. ದಿಸ್ ಇಸ್ ಅ ಪೋಯಮ್ ಆನ್ ಅ ಫ್ರಾಗ್. ಓಕೆ, ಇಟ್ಸ್ ಅ ಸಾಂಗ್ ಆನ್ ಅ ಫ್ರಾಗ್. ಓಕೆ, ಮಣ್ಣ ಬಣ್ಣ, ಮಣ್ಣ ಅಂದ್ರೆ ಮಣ್ಣು, ಸ್ಯಾಂಡ್, ಬಣ್ಣ ಕಲರ್, ನೀಲಿ, ನೀಲಿ ಅಂದ್ರೆ ಬ್ಲೂ, ಕಣ್ಣ ಐಸ್ ಕಣ್ಣು, ಸಣ್ಣ, ಸಣ್ಣ ಅಂದ್ರೆ ತೆಳುವ ಅನ್ಸತ್ತೆ, ಸಣ್ಣ ಅಂದ್ರೆ ಇದು ಚಿಕ್ಕದು, ಚಿಕ್ಕ, ಜೀವಿ ನಾನು, ಜೀವಿ ಅಂದ್ರೆ ಒಂದು ಲಿವಿಂಗ್ ಬೀಯಿಂಗ್, ಲಿವಿಂಗ್ ಥಿಂಗ್. ಓಕೆ, ಸಂಜೆ ಹೊತ್ತು ಕೆರೆಯ ಸುತ್ತ ನೋಡಿರುವೆಯ ನೀನು. ಸಂಜೆ, ಸಂಜೆ ಅಂದ್ರೆ ಈವ್ನಿಂಗ್, ಸಂಜೆ ಹೊತ್ತು ಟೈಮ್, ಕೆರೆಯ, ಕೆರೆಯ ಅಂದ್ರೆ ಪಾಂಡ್, ಸುತ್ತ ಆನ್ ದ ಸರೌಂಡಿಂಗ್ ಆಫ್ ದ ಪಾಂಡ್, ನೋಡಿರುವೆಯ ನೀನು. ಹಿಯರ್ ದ frog is telling my body color is a brown color and I have a blue eyes and I'm a small living thing. Sanjay hottu, evening times you can find me around surrounding the banks of the pond. And the frog is asking, have you seen me on the banks of the pond? ಬೇಸಿಗೆಯಲ್ಲಿ ನೆಲದ ಒಳಗೆ ವಾಸವಿರುವೆನು, ಸುಡುವ ಬಿಸಿಲ ಕಾಲದಲ್ಲಿ ಅಡಗಿ ಬಿಡುವನು. ಇಟ್ ಇಸ್ ಟೆಲ್ಲಿಂಗ್ ಬೇಸಿಗೆ, ಬೇಸಿಗೆ ಮೀನ್ಸ್ ಸಮ್ಮರ್, ನೆಲ, ನೆಲದ, ನೆಲ ಮೀನ್ಸ್ ಫ್ಲೋರ್. ಓಕೆ, ದ ಲ್ಯಾಂಡ್, ಒಳಗೆ ವಾಸವಿರುವೆನು. ಇಟ್ ಇಸ್ ಟೆಲ್ಲಿಂಗ್ ಇನ್ ಸಮ್ಮರ್ ಐ ಆಲ್ವೇಸ್ ಲೀವ್ ಬಿಲೋ ದ ಸಾಯಿಲ್. ಓಕೆ, ಬಿಲೋ ದ ಸ್ಯಾಂಡ್. ಸುಡುವ ಬಿಸಿಲ ಕಾಲದಲ್ಲಿ ಅಡಗಿ ಬಿಡುವೆನು. ಇಟ್ ಇಸ್ ಟೆಲ್ಲಿಂಗ್ ಐ ಕೆನಾಟ್ ಬೇರ್ ದ ಹೀಟ್, ಸೊ ಐ ಆಲ್ವೇಸ್ ಹೈಡ್ ಮೈ ಸೆಲ್ಫ್ ಇನ್ ಸಮ್ಮರ್. ಅದು ಬೇಸಿಗೆ ಕಾಲದಲ್ಲಿ ನಾವು ಕಪ್ಪೆಗಳನ್ನ ಆಚೆ ನೋಡೋದಿಲ್ಲ, ಅವು ಮಣ್ಣಿನ ಕೆಳಗಡೆ ಹೋಗಿ ವಾಸ ಮಾಡ್ತಾವಂತೆ, ಅವು ನೀರಿರೋ ಜಾಗದಲ್ಲಿ ಸುತ್ತಮುತ್ತ ವಾಸ ಮಾಡ್ತವೆ. ಆಕ್ಚುಲಿ ಯು ಕ್ಯಾನ್ ಸಿ ಫ್ರಾಗ್ಸ್ ನಿಯರ್ ದ ವಾಟರ್ ಬಾಡೀಸ್, ಕರೆಕ್ಟ್, ಲೈಕ್ ಲೇಕ್ಸ್, or you can see near your house sumps also, you can in and around you can find frogs. ಬಿತ್ತಿ ಬೆಳವ ಹಳ್ಳಿ ರೈತ ನನ್ನ ಗೆಳೆಯನು. And the frog is telling that the farmer is my friend. ಬಿತ್ತಿ ಬೆಳವ, growing crops, ಹಳ್ಳಿ, ಹಳ್ಳಿ means village, ರೈತ, ರೈತ means farmer. ನನ್ನ ಗೆಳೆಯನು, ಗೆಳೆಯನು means he is telling the farmer is my friend. Why the frog is telling farmer is my friend? Let us see. ನನ್ನ ಕೊರಳ ಹಾಡಿಗಾಗಿ ಕಾಯುತ್ತಿರುವನು. He is telling the farmer will always wait for my sound. The frog makes a croaking sound, correct? Yeah, it is helping the farmer in which way? Like as soon as the frog croaks, the insects or the whatever worms present in the farm or in the place where they grow crops, those insects will not enter the farm. Okay, it is very scared that the frogs will eat it up. So he's telling that I am a very good friend of a farmer. ತುಂಟ ಹುಡುಗ ನನ್ನ ಕಂಡು ಕಲ್ಲು ಎಸೆವನು. And he's telling some naughty boys when they see me they throw stones at me. ತುಂಟ ಹುಡುಗ, ಹುಡುಗ means boy, ನನ್ನ ಕಂಡು ಕಲ್ಲು, ಕಲ್ಲು means stone, ಎಸೆವನು. He's telling whenever a boy, some naughty kids come to see me or when they find me they throw stones at me. ಅವನು ಬರಲು ಮಾರು ದೂರ ಜಿಗಿದು ಬಿಡುವೆನು. And he's telling whenever I see these naughty children I jump from one place to another place. ಮಾರು ದೂರ ಅಂದ್ರೆ ಒಂದ್ ಸ್ವಲ್ಪ ದೂರ, ಜಿಗಿದು ಬಿಡುವೆನು. ಅದೋ ನೋಡು ಕೇರೆ ರಾಯ ಬರುತ್ತಲಿರುವನು, ಆದ್ದರಿಂದ ಈಗ ಹೋಗಿ ಮತ್ತೆ ಬರುವೆನು. ಅದೋ ನೋಡು ಕೇರೆ ರಾಯ. ಕೇರೆ ಅಂದ್ರೆ ಇಲ್ಲಿ ಮೀನಿಂಗ್ ಕೊಟ್ಟಿದ್ದಾರೆ ನೋಡಿ. ಕೇರೆ ಅಂದ್ರೆ ಒಂದು ಜಾತಿಯ ವಿಷವಿಲ್ಲದ ಹಾವು. ಕೇರೆ ಮೀನ್ಸ್ ಇಟ್ಸ್ ಅ ಕೈಂಡ್ ಆಫ್ ಅ ಸ್ನೇಕ್. ಇಟ್ ಇಸ್ ನಾಟ್ ಪಾಯ್ಸನಸ್ ಸ್ನೇಕ್. ಓಕೆ, ಇಟ್ಸ್ ಒನ್ ಕೈಂಡ್ ಆಫ್ ಅ ಸ್ನೇಕ್. ಮಾರು ಅಂದ್ರೆ ಏನು? ಎರಡು ಕೈಗಳನ್ನು ಅಡ್ಡಕ್ಕೆ ಚಾಚಿದಷ್ಟು ಅಳತೆ. ಓಕೆ, ಅಷ್ಟು ದೂರ, ಮಾರು ದೂರ ಹಾರೋದು ಅಂತ. ಆದ್ದರಿಂದ ಈಗ ಹೋಗಿ ಮತ್ತೆ ಬರುವೆನು. ನಿಮ್ಗೆಲ್ಲ ಗೊತ್ತಿರಬೇಕು, ಹಾವು ಕಪ್ಪೆಗಳನ್ನ ತಿನ್ನತ್ವೆ. ಹಾಗಾಗಿ ಈ ಕಪ್ಪೆ ಹಾವನ್ನ ನೋಡಿದ ತಕ್ಷಣ ಓಹೋ ಇದು ಬಂದು ನಾನು ತಿಂದ್ಬಿಡತ್ತೆ ಅಂದ್ಬಿಟ್ಟು ಅದು ಇವಾಗ ಹೋಗ್ಬಿಟ್ಟು ನಾನು ಬಚ್ಚಿಟ್ಕೋತೀನಿ, ಆಮೇಲೆ ಕೇರೆ ರಾಯ ಹೋದ್ಮೇಲೆ, ಹಾವು ಹೋದ್ಮೇಲೆ ಹೊರಗಡೆ ಬರ್ತೀನಿ ಅಂತ
ಹೇಳ್ತಾನೆ. ಸರಿನಾ? ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ದ ಮೀನಿಂಗ್ಸ್. ಹೊತ್ತು, ಸಮಯ, ಟೈಮ್. ವಾಸಿಸು, ಜೀವಿಸು. ಓಕೆ. ಎಸೆ, ಜೀವಿಸು, ಟು ಲಿವ್. ಎಸೆ, ಬಿಸಾಡು. ಬಿಸಾಡು ಅಂದ್ರೆ ಬಿಸಾಕೋದು, ಟು ಥ್ರೋ. ಸಣ್ಣ, ಚಿಕ್ಕ, ಸ್ಮಾಲ್. ಅಡಗು, ಬಚ್ಚಿಟ್ಟುಕೋ, ಅವಿತುಕೊಳ್ಳು. ಓಕೆ, ಟು ಹೈಡ್. ಕೊರಳು, ಕುತ್ತಿಗೆ, ನೆಕ್. ಜಿಗಿ, ಹಾರು, ಟು ಜಂಪ್. ರಾಯ, ರಾಜ, ಕಿಂಗ್. ಸರಿನಾ? ಈಗ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. ಕಪ್ಪೆಯ ಬಣ್ಣ ಯಾವುದು? ಕಪ್ಪೆಯ ಬಣ್ಣ ಮಣ್ಣಿನ ಬಣ್ಣ. ಕಪ್ಪೆಯ ಕಣ್ಣು ಹೇಗಿದೆ? ಕಪ್ಪೆಯ ಕಣ್ಣು ನೀಲಿ ಬಣ್ಣದ್ದಾಗಿದೆ. ಕಪ್ಪೆ ಯಾವ ಸಮಯದಲ್ಲಿ ಕಾಣಸಿಗುತ್ತದೆ? ಕಪ್ಪೆ ಸಂಜೆಯ ಸಮಯದಲ್ಲಿ ಕಾಣಸಿಗುತ್ತದೆ. ಬೇಸಿಗೆಯಲ್ಲಿ ಕಪ್ಪೆ ಎಲ್ಲಿ ವಾಸ ಮಾಡುತ್ತದೆ? ಬೇಸಿಗೆಯಲ್ಲಿ ಕಪ್ಪೆ ನೆಲದ ಒಳಗೆ ವಾಸ ಮಾಡುತ್ತದೆ. ಕಪ್ಪೆಯ ಗೆಳೆಯ ಯಾರು? ಕಪ್ಪೆಯ ಗೆಳೆಯ ಬಿತ್ತಿ ಬೆಳೆವ ಹಳ್ಳಿ ರೈತ. ರೈತ ಯಾವುದಕ್ಕಾಗಿ ಕಾಯುತ್ತಿರುವನು? ರೈತ ಕಪ್ಪೆಯ ಕೊರಳ ಹಾಡಿಗಾಗಿ ಕಾಯುತ್ತಿರುವನು. ಓಕೆ, ಐ ವಿಲ್ ಎಕ್ಸ್ಪ್ಲೇನ್ ದಿಸ್ ಇನ್ ಇಂಗ್ಲಿಷ್ ಆಲ್ಸೋ. ಕಪ್ಪೆಯ ಬಣ್ಣ ಯಾವುದು? ಈಸ್ ಆಸ್ಕಿಂಗ್ ವಾಟ್ ಇಸ್ ದ ಕಲರ್ ಆಫ್ ಅ ಫ್ರಾಗ್. ಕಪ್ಪೆಯ ಕಣ್ಣು ಹೇಗಿದೆ? ಕಣ್ಣು ಅಂದ್ರೆ ಐಸ್. ದೇ ಆರ್ ಆಸ್ಕಿಂಗ್ ಹೌ ಡಸ್ ದ ಫ್ರಾಗ್ಸ್ ಐಸ್ ಲುಕ್. ಕಪ್ಪೆ ಯಾವ ಸಮಯದಲ್ಲಿ ಕಾಣಸಿಗುತ್ತದೆ? ವೆನ್ ಕ್ಯಾನ್ ವಿ ಫೈಂಡ್ ಅ ಫ್ರಾಗ್? ಇನ್ ದ ಈವ್ನಿಂಗ್. ಸಂಜೆ ಅಂದ್ರೆ ಈವ್ನಿಂಗ್. ಬೇಸಿಗೆಯಲ್ಲಿ ಕಪ್ಪೆಯಲ್ಲಿ ವಾಸ ಮಾಡುತ್ತದೆ. ಇನ್ ಸಮ್ಮರ್ ವೇರ್ ಡಸ್ ದ ಫ್ರಾಗ್ಸ್ ಲಿವ್. ಕಪ್ಪೆಯ ಗೆಳೆಯರು ಯಾರು? ಹೂ ಇಸ್ ಅ ಫ್ರೆಂಡ್ ಆಫ್ ದ ಫ್ರಾಗ್. ಅಂಡ್ ರೈತ ಯಾವುದಕ್ಕಾಗಿ ಕಾಯುತ್ತಿರುವನು? ರೈತ ಯಾವುದಕ್ಕಾಗಿ ಕಾಯುತ್ತಿರುವನು? ಫಾರ್ ವಾಟ್ ಇಸ್ ದ ಫಾರ್ಮರ್ ವೇಟಿಂಗ್ ಫಾರ್? ಓಕೆ, ಈ ಪ್ರಶ್ನೆಗಳಿಗೆ ವಿವರವಾಗಿ ಉತ್ತರಿಸಿ. ಕಪ್ಪೆ ಹೇಗಿರುತ್ತದೆ ಎಂದು ಕವಿ ಹೇಳಿದ್ದಾನೆ. ಕಪ್ಪೆ ಮಣ್ಣಿನ ಬಣ್ಣದ್ದಾಗಿದೆ. ಅದರ ಕಣ್ಣು ನೀಲಿ ಬಣ್ಣದ್ದಾಗಿದ್ದು ಅದು ಒಂದು ಸಣ್ಣ ಜೀವಿ ಎಂದು ಕವಿ ಹೇಳಿದ್ದಾನೆ. ತುಂಟ ಹುಡುಗ ಬಂದಾಗ ಕಪ್ಪೆ ಏಕೆ ದೂರ ಜಿಗಿಯುತ್ತದೆ? ತುಂಟ ಹುಡುಗ ಬಂದಾಗ ಅವನು ಕಪ್ಪೆಯ ಮೇಲೆ ಕಲ್ಲನ್ನು ಎಸೆಯುತ್ತಾನೆ. ಹಾಗಾಗಿ ಅದು ದೂರ ಜಿಗಿಯುತ್ತದೆ. ಓಕೆ, ಕಪ್ಪೆ ಹೇಗಿರುತ್ತದೆ? ದೇ ಆರ್ ಆಸ್ಕಿಂಗ್ ಜಸ್ಟ್ ಡಿಸ್ಕ್ರೈಬ್ ದ ಫ್ರಾಗ್. ಅಂಡ್ ಆಲ್ಸೋ ದೇ ಆರ್ ಆಸ್ಕಿಂಗ್ ವಾಟ್ ವಿಲ್ ದ ನಾಟಿ ಚಿಲ್ಡ್ರನ್ ಡೂ ಟು ದ ಫ್ರಾಗ್. ಬಿಟ್ಟ ಪದ ತುಂಬಿ. ಫಿಲ್ ಇನ್ ದ ಬ್ಲಾಂಕ್ಸ್. ಮಣ್ಣ ಬಣ್ಣ, ನೀಲಿ ಕಣ್ಣ. ಬಿತ್ತಿ ಬೆಳವ ಹಳ್ಳಿ ರೈತ. ಅವನು ಬರಲು ಮಾರು ದೂರ. ಅದೋ ನೋಡು ಕೇರೆ ರಾಯ. ಸಂಜೆ ಹೊತ್ತು ಕೆರೆಯ ಸುತ್ತ. ಈಗ ಪೇಜ್ ನಂಬರ್ 101ಕ್ಕೆ ಬನ್ನಿ. ಇಲ್ಲಿ ನೋಡೋಣ. ಈ ವಾಕ್ಯದಲ್ಲಿ ಬರುವ ಲಿಂಗ ಸೂಚಕ ಪದಗಳನ್ನು ಗಮನಿಸಿ ಬಿಟ್ಟಿರುವ ಸ್ಥಳಗಳನ್ನು ತುಂಬು. ಮಾದರಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಹುಡುಗ ಕಲ್ಲು ಎಸೆಯುವನು. ಹುಡುಗಿ ಕಲ್ಲು ಎಸೆಯುವಳು. ಹುಡುಗ ಪುಲ್ಲಿಂಗ, ಹುಡುಗಿ ಸ್ತ್ರೀಲಿಂಗ. ಇಲ್ಲಿ ಗೆಳೆಯ ಆಡಲು ಕಾಯುತ್ತಿರುವನು. ಇಲ್ಲಿ ಗೆಳತಿ ಆಡಲು ಕಾಯುತ್ತಿರುವಳು. ಗೆಳತಿ ಅಂತ ಬರಿಬೇಕು ನೀವು. ತುಂಟ ಕಲ್ಲು ಎಸೆಯುವನು. ತುಂಟಿ ಕಲ್ಲು ಎಸೆಯುವಳು. ಅವನು ಊರಿಗೆ ಬಂದನು. ಅವಳು ಊರಿಗೆ ಬಂದಳು. ಅಪ್ಪ ಕೆಲಸಕ್ಕೆ ಹೋದನು. ಅಮ್ಮ ಕೆಲಸಕ್ಕೆ ಹೋದಳು. ಜಸ್ಟ್ ಪುಲ್ಲಿಂಗ ಕೊಟ್ಟಿದ್ದಾರೆ, ಅದನ್ನ ಸ್ತ್ರೀಲಿಂಗ ರೂಪದಲ್ಲಿ ನೀವು ಬರೀಬೇಕು. ಓಕೆ, ಯು ಹ್ಯಾವ್ ಟು ಚೇಂಜ್ ದ ಜೆಂಡರ್ ಅಂಡ್ ರೈಟ್. ಪ್ರಾಸ ಪದಗಳನ್ನು ಹೊಂದಿಸಿ ಬರೆಯಿರಿ. ಯು ಹ್ಯಾವ್ ಟು ಮ್ಯಾಚ್ ದ ರೈಮಿಂಗ್ ವರ್ಡ್ಸ್. ಕಣ್ಣ ಬಣ್ಣ. ಹೊತ್ತು ಸುತ್ತು. ಕೆರೆಯ ನೆರೆಯ. ಸುಡುವ ಬಿಡುವ. ಬರಲು ತರಲು. ಯು ಹ್ಯಾವ್ ಟು ಮ್ಯಾಚ್. ಓಕೆ, ನೆಕ್ಸ್ಟ್. ಈ ಶಬ್ದಗಳಿಗೆ ಮಾದರಿಯಂತೆ ಪ್ರಾಸಪದ ಬರೆಯಿರಿ. ಬಾರಿ, ಹಾರಿ, ಸೇರಿ, ಮಾರಿ. ಇದು ನಾನು, ನೀನು, ತಾನು, ಅವನು. ದೂರ ಏನಂತ ಬರೀಬಹುದು ಇಲ್ಲಿ? ದೂರ, ಭಾರ, ತೀರ,
ಕಾರ, ಆ ಥರ ಪ್ರಾಸಪದಗಳು ಬರಿಬೇಕು. ಬಿಡಿಸಿ ಬರೆದಿರುವುದನ್ನು ಜೋಡಿಸಿ ಬರೆಯಿರಿ. ಹಿಯರ್ ಯು ಹ್ಯಾವ್ ಟು ರೈಟ್ ದ ರೈಮಿಂಗ್ ವರ್ಡ್ಸ್ ಆ್ಯಂಡ್ ಹಿಯರ್ ಯು ಹ್ಯಾವ್ ಟು ಜಾಯಿನ್ ದ ವರ್ಡ್ಸ್ ಆ್ಯಂಡ್ ರೈಟ್ ದ ವರ್ಡ್ಸ್. ಕಾಯುತ್ತಾ ಪ್ಲಸ್ ಇರುವೆನು, ಕಾಯುತ್ತಿರುವೆನು. ಬರುತ್ತಾ ಪ್ಲಸ್ ಇರುವೆನು, ಬರುತ್ತಿರುವೆನು. ನೋಡುತ್ತಾ ಪ್ಲಸ್ ಇರುವೆನು, ನೋಡುತ್ತಿರುವೆನು. ವಾಸಿಸುತ್ತಾ ಪ್ಲಸ್ ಇರುವೆನು, ವಾಸಿಸುತ್ತಿರುವೆನು. ಸರಿನಾ ಮಕ್ಕಳ? ಸೊ ಈ 4 ಪದ್ಯ ನಿಮಗೆ ಈ ಸತಿ ಎಕ್ಸಾಮ್ಗೆ ಇರುತ್ತೆ. 4 ಪದ್ಯ ಯಾವ್ದ್ಯಾವುದು? ತುತ್ತೂರಿ, ಕಂದ, ಆಮೇಲೆ ಸಂಕ್ರಾಂತಿ ಮತ್ತೆ ಕಪ್ಪೆಯ ಹಾಡು. ಈ 3 ನಿಮಗೆ ಈ ಸತಿ ಎಕ್ಸಾಮ್ಗೆ ಫಸ್ಟ್ ಸೆಮಿಸ್ಟರ್ ಪೋರ್ಷನ್ಸ್. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್.